ಹಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಬರ್ತ್ಡೇ ಔಟ್ಫಿಟ್ಟನ್ನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೆಟೀರಿಯಲ್ ಬಂದು ಈ ಥರ ಇದೆ, 1.5 ಮೀಟರ್ ಇದೆ. ಸಿಂಪಲ್ ಆಗಿ ಫ್ರಾಕ್ ಮಾಡ್ತಾ ಇದ್ದೀನಿ. ಹಾಗೆ ಬರ್ತ್ಡೇನೂ ಬಂತು, ಸೊ ಸಿಂಪಲ್ ಆಗಿ ಒಂದು ಫ್ರಾಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತು ನಾನು ಈ ಸಿಂಪಲ್ ಫ್ರಾಕನ್ನು ಯಾವ ಥರ ಸ್ಟಿಚ್ ಮಾಡಿದೆ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಬಾಡಿ ಪಾರ್ಟಲ್ಲಿ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಂದು ಬಾಡಿ ಲೆಂತ್ ಬಂದು 13.5 ಇದೆ. ಇಲ್ಲಿ ನಾನು ಬಾಡಿ ಲೆಂತನ್ನು ತುಂಬ ಸಣ್ಣದಾಗಿ ಚಿಕ್ಕದಾಗಿ ತೊಗೊಳ್ತಾ ಇದ್ದೀನಿ, ಲೆಂತ್ ತೊಗೊಳ್ತಾ ಇಲ್ಲ, ಯಾಕಂದರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಬಂದು ಬ್ಯಾಕ್ ನೆಕ್ ಕ್ಲೋಸ್ ಆಗಿರೋದ್ರಿಂದ ಹೈ ನೆಕ್ ಇಟ್ಕೋತಾ ಇದ್ದೀನಿ, ಡೀಪ್ ಇಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಶೋಲ್ಡರ್ ಬಂದು ಹಾಫ್ ಇಡ್ತಾ ಇದ್ದೀನಿ. ಶೋಲ್ಡರ್ ಬಂದು 14 ಇದೆ, ಬೈ ಹಾಫ್ ಅಂದರೆ 7 ಇಡ್ತಾ ಇದ್ದೀನಿ. ನೆಕ್ ಓಪನಿಂಗ್ ಬಂದು 3.5, ಶೋಲ್ಡರ್ ಬಂದು 3.5 ತಗೋತಾ ಇದ್ದೀನಿ. ಇಲ್ಲಿ ನಾನು ಆರ್ಮ್ ಹೋಲ್ ಡೌನಿಂಗ್ ಬಂದು 6.5 ತಗೋತಾ ಇದ್ದೀನಿ. ಮೇಲ್ಗಡೆ ಏನು ತಗೊಂಡಿದ್ನೋ ಅದನ್ನೇ ಮೆಜರ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 36 ಇದೆ, ಬೈ 4 ಅಂದರೆ 9 ಇಂಚಸ್ ಬರುತ್ತೆ, ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ 1/2 ಇಂಚ್ ಶೋಲ್ಡರ್ ಅಟ್ಯಾಚಿಂಗ್ ಬಿಟ್ಬಿಟ್ಟು ಮಿಡಲ್ ಪಾಯಿಂಟ್ ಈ ಥರ ನೋಡಿಕೊಂಡು ನಾನು ಆರ್ಮ್ ಹೋಲ್ನ ಚೆಕ್ ಮಾಡ್ಕೋತಾ ಇದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಆಯ್ತು, ನಾನು ಮೇಲ್ಗಡೆ 1/2 ಇಂಚ್ ಬಿಟ್ಬಿಟ್ಟು 6.5 ತಗೋಬೇಕಿತ್ತು, ಮರ್ತೋದೆ. ಸೊ ಇವಾಗ ರೀಮಾರ್ಕ್ ಮಾಡ್ಕೋತಾ ಇದ್ದೀನಿ 6.5ಗೆ. ಇಲ್ಲಿ ಆರ್ಮ್ ಹೋಲ್ ಬಂದು 16.5 ಇದೆ, ಸೊ 8 ಕಾಲು ಬರಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಒಂದ್ಸಲ ಆರ್ಮ್ ಹೋಲನ್ನು ಚೆಕ್ ಮಾಡ್ಕೋತಾ ಇದ್ದೀನಿ, ಕರೆಕ್ಟಾಗಿದೆ. ಸೊ ಶೇಪ್ ಕೊಡ್ತಾ ಇದ್ದೀನಿ ಅದಕ್ಕೆ. ಇಲ್ಲಿ ವೇಸ್ಟ್ ಬಂದು 33 ಇದೆ, ಬೈ 4 ಮಾಡಿದ್ರೆ 8.25 ಆಗುತ್ತೆ, ಪ್ಲಸ್ 1.5 ಸೀಮ್ ಅಲೌನ್ಸ್ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಟಕ್ಸ್ ಕೊಡ್ತಾ ಇಲ್ಲ, ಫ್ರಾಕ್ ಆಗಿರೋದ್ರಿಂದ. ನಾರ್ಮಲ್ ಆಗಿ ಫ್ರೀ ಫಿಟ್ಟಿಂಗ್ ಕೊಡ್ತಾ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ವೇಸ್ಟನ್ನು ಮಾರ್ಕ್ ಮಾಡಿಕೊಂಡು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ ಕ್ಲೋಸ್ ನೆಕ್ ಆಗಿರೋದ್ರಿಂದ ಡೀಪ್ನ ನಾನು 3 ಇಂಚು ಇಲ್ಲಾಂದರೆ 2.5 ಅಷ್ಟು ಕೊಟ್ಟರೆ ಸಾಕಾಗತ್ತೆ. ಸೊ ನಾನು 2.5 ಇಂಚಸ್ ಕೊಟ್ಟು ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಮಾರ್ಕಿಂಗ್ ಆದಮೇಲೆ ನಾನು ಇವಾಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಆದಮೇಲೆ ನಾನು ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಸೇಮ್ ಇಟ್ಕೋತಾ ಇದ್ದೀನಿ, 13.5. ಇಲ್ಲಿ ಫ್ರಂಟಲ್ಲಿ ನಾರ್ಮಲ್ ಡೀಪ್ ನೆಕ್ ಕೊಡ್ತಾ ಇದ್ದೀನಿ, ಹಾಗಾಗಿ ಶೋಲ್ಡರನ್ನು ಬ್ಯಾಕ್ಗೆ ಎಷ್ಟು ತೊಗೊಂಡಿನೋ ಅದಕ್ಕೆ 1/2 ಇಂಚ್ ಮೈನಸ್ ಮಾಡಿ ತಗೋತಾ ಇದ್ದೀನಿ. ನೆಕ್ ಓಪನಿಂಗ್ ಬಂದು 3 ಇಂಚಸ್, ಶೋಲ್ಡರ್ ಬಂದು 3.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ಆರ್ಮ್ ಹೋಲ್ಗೆ ನಾನು ಬ್ಯಾಕಲ್ಲಿ ಶೋಲ್ಡರ್ ಹತ್ರ ಅರ್ಧ ಇಂಚ್ ಬಿಟ್ಬಿಟ್ಟು 6.5 ತಗೊಂಡಿದ್ದೆ. ಇವಾಗ ಫ್ರಂಟ್ ಪಾರ್ಟ್ಗೆ 6.5ಗೆ ಪ್ಲಸ್ ಅರ್ಧ ಇಂಚು ಸೇರಿಸ್ಬಿಟ್ಟು 7 ಇಂಚಸ್ ಅಂತ ಡೌನ್ ತಗೋತಾ ಇದ್ದೀನಿ. ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 36 ಇದೆ, ಡಿವೈಡೆಡ್ ಬೈ 4 ಅಂದರೆ 9 ಇಂಚಸ್ಸು, ಪ್ಲಸ್ 1.5 ಸೀಮ್ ಅಲೌನ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಆರ್ಮ್ ಹೋಲ್ ಬಂದು 16.5 ಇದೆ. ಸೊ ಇಲ್ಲಿ ಆರ್ಮ್ ಹೋಲ್ದು ಈ ಥರ ಮಿಡಲ್ ಪಾರ್ಟ್ ಮಾಡಿಕೊಂಡು ಇವಾಗ ಚೆಕ್ ಮಾಡ್ಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಫ್ರಾಕಿಗೆ ನಾನು ಲೂಸ್ ಫಿಟ್ಟಿಂಗ್ ಕೊಡ್ತಾ ಇರೋದ್ರಿಂದ ವೇಸ್ಟ್ ಡೈರೆಕ್ಟ್ ಆಗಿ ಮೆಜರ್ ಮಾಡ್ಕೊಡ್ತಾ ಇದ್ದೀನಿ. ವೇಸ್ಟ್ ಬಂದು 33 ಇದೆ, ಬೈ 4 ಮಾಡಿದ್ರೆ 8.25 ಆಗುತ್ತೆ, ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ನೆಕ್ ಬಂದು ವಿ ನೆಕ್ ಕೊಡ್ತಾ ಇದ್ದೀನಿ, ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ಗೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬಾಟಮ್ ಪಾರ್ಟ್ಗೆ ಈ ಥರ 2 ಪೀಸನ್ನು ಕಟಿಂಗ್ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಅಗಲ ಬಂದು 15.5 ಇದೆ, ಬೈ 4 ಫೋಲ್ಡಲ್ಲಿ 15.5 ಇದೆ. ಫ್ರಂಟ್ ಪಾರ್ಟ್ 31 ಇಂಚಸ್ ಅಗಲ, ಬ್ಯಾಕ್ ಪಾರ್ಟನ್ನು 31 ಇಂಚಸ್ ಅಗಲ ಇದೆ. ಇಲ್ಲಿ ಲೆಂತ್ ಬಂದು ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ.
ಫಸ್ಟಿಗೆ ನಾನು ಈ ಫ್ರಂಟ್ ಪಾರ್ಟನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ನ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಂಡು ನೆಕ್ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಮೇಲೆ ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ವಿ ಶೇಪ್ ಏನಿದೆ ಅಲ್ಲಿ ನಾಚಸ್ ಕೊಟ್ಕೊಂಡು ಮೇಲ್ಗಡೆ ಒಂದು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಲೈನಿಂಗನ್ನು ಉಲ್ಟಾ ಮಾಡ್ಕೊಂಡು ನೆಕ್ ಫಿನಿಶಿಂಗ್ ಆದಮೇಲೆ ನಾನು ಇವಾಗ ಉಳಿದಿರೋ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿದ್ಮೇಲೆ ನಾನು ಸೈಡ್ಸಲ್ಲಿ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಪಾರ್ಟ್ ರೆಡಿ ಆದಮೇಲೆ ಬ್ಯಾಕ್ ಪಾರ್ಟಿಗೆ ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಬಿಟ್ಟು ಸೇಮ್ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಮೇಲೆ ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿಕೊಂಡು ನಾಚಸ್ ಕೊಟ್ಕೊಂಡು ಆಮೇಲೆ ಉಲ್ಟಾ ಮಾಡಿಕೊಂಡು ಲೈನಿಂಗ್ ಮೇಲೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ನಾಚಸ್ ಕೊಡೋದ್ರಿಂದ ನೆಕ್ ಚೆನ್ನಾಗಿ ಟರ್ನ್ ಆಗುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೆಕ್ ಫಿನಿಶ್ ಆದಮೇಲೆ ಶೋಲ್ಡರ್ ಹತ್ರ 4 ಇಂಚ್ ಡೌನ್ ಬಿಟ್ಬಿಟ್ಟು ಸೈಡ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ 4 ಇಂಚ್ ಬಿಡ್ತಾ ಇದ್ದೀನಿ. ಇವಾಗ ಸೈಡಲ್ಲಿ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅದನ್ನ ಕಟ್ ಮಾಡಿಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಶೋಲ್ಡರ್ ಫಿನಿಶಿಂಗ್ಗೆ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೊಂಡು ಶೋಲ್ಡರ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಶೋಲ್ಡರನ್ನು ಕೂಡ ಅದೇ ಥರ ಫಿನಿಶಿಂಗ್ ಮಾಡಿಕೊಂಡೆ. ಇಲ್ಲಿ ನಾನು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಲೆಂತ್ಗೆ 1.5 ಇಂಚಸ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮೇಲಿಂದ 3.5 ಇಂಚಸ್ ಡೌನ್ ಬಂದು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆರ್ಮ್ ಹೋಲ್ನ ಹಾಫ್ ತಗೊಂಡು ಮತ್ತೆ 1 ಇಂಚಸ್ ಮೈನಸ್ ಮಾಡ್ಕೊಂಡು ಈ ಥರ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ಆರ್ಮ್ ಹೋಲ್ ಬಂದು 16.5 ಇದೆ, ಬೈ ಹಾಫ್ ಅಂದರೆ 8.25 ಆಗುತ್ತೆ, ಮೈನಸ್ 1 ಇಂಚ್ ಅಂದರೆ 7.25 ಆಗುತ್ತೆ. ಅದನ್ನ ಈ ಥರ ಮಾರ್ಕ್ ಮಾಡಿಕೊಂಡು ಪ್ಲಸ್ 1.5 ಸಿಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. 7.25 ಏನು ಮಾರ್ಕ್ ಮಾಡ್ಕೊಂಡಿದ್ನೋ ಅದನ್ನ ಇದ್ರ ಮಿಡಲ್ಗೆ ಈ ಥರ ಒಂದು ಲೈನ್ ಹಾಕೊಂಡು ಅದರದ್ದು ಅರ್ಧ ತಗೊಂಡು ಮತ್ತೆ ಕೆಳಗಡೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಮೇಲ್ಗಡೆದು ಬಂದು ಬ್ಯಾಕ್ ಆರ್ಮ್ ಹೋಲ್ ಶೇಪು, ಫ್ರಂಟ್ದು ಬಂದು ಫ್ರಂಟ್ ಆರ್ಮ್ ಹೋಲ್ ಶೇಪು. ಸ್ಲೀವ್ ಫಿಟ್ಟಿಂಗ್ ಬಂದು 11 ಇಂಚಸ್ ಇದೆ, ಬೈ ಹಾಫ್ ಮಾಡಿದ್ರೆ 5.5 ಬರುತ್ತೆ, ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನು ಬ್ಯಾಕ್ ಆರ್ಮ್ ಹೋಲ್ ಶೇಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಈ ಥರ ಓಪನ್ ಮಾಡ್ಕೊಂಡು ಫ್ರಂಟ್ ಆರ್ಮ್ ಹೋಲ್ ಶೇಪನ್ನು ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 2 ಸ್ಲೀವ್ದು ಬಾಟಮನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಸಪ್ರೇಟ್ ಆಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಸೈಡ್ ಮುಖವಾಗಿರಬೇಕು, ಫ್ರಂಟ್ ಶೇಪ್ಗೆ ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಇನ್ನೊಂದು ಸ್ಲೀವನ್ನು ಫಿನಿಶಿಂಗ್ ಮಾಡಿಕೊಂಡೆ. 2 ಸ್ಲೀವ್ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಫಿನಿಶಿಂಗು.
ಬಾಡಿ ಪಾರ್ಟ್ ರೆಡಿ ಆದಮೇಲೆ ನಾನು ಇವಾಗ ವೇಸ್ಟಿಗೆ ಫ್ರಂಟ್ ಪಾರ್ಟದು ವೇಸ್ಟಿಗೆ ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಇಟ್ಕೊಂಡು ನಾನು ಪ್ಲೀಟಿಂಗ್ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಸೈಡಲ್ಲಿ 1.5 ನಾನೇನು ಸೀಮ್ ಅಲೌನ್ಸ್ ಬಿಟ್ಟಿದ್ನೋ ಅದನ್ನ ಬಿಟ್ಟು ನಾನು ಈ ಥರ ಪ್ಲೀಟ್ಸ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಬ್ಯಾಕ್ ಪಾರ್ಟನ್ನು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ವೇಸ್ಟಿಗೆ ಬಾಟಮ್ ಅಟ್ಯಾಚ್ ಆದಮೇಲೆ ನಾನು ಇವಾಗ ಒಂದು ಸೈಡನ್ನು ಈ ಥರ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೈಡಿಗೆ ಪಾಕೆಟ್ ಬರೋದ್ರಿಂದ ಪಾಕೆಟ್ ಅಟ್ಯಾಚ್ ಆದಮೇಲೆ ಫಿನಿಶಿಂಗ್ ಮಾಡ್ಕೊತೀನಿ. ಒಂದು ಸೈಡ್ ಫಿನಿಶಿಂಗ್ ಆದಮೇಲೆ ಇವಾಗ ನಾನು ಇನ್ನೊಂದು ಸೈಡ್ಗೆ ಪಾಕೆಟನ್ನು ಅಟ್ಯಾಚ್ ಮಾಡೋದಕ್ಕೆ ಲೆಂತ್ ಬಂದು 8 ಇಂಚಸ್ಸು, ಅಗಲ ಬಂದು 6 ಇಂಚಸ್ಸು ತಗೋತಾ ಇದ್ದೀನಿ. 8 ಇಂಚಸ್ ಉದ್ದ ಏನು ತೊಗೊಂಡಿದ್ದೀನಿ ಅಲ್ಲಿ ಒಂದು ಸೈಡ್ಗೆ ಈ ಥರ ರೌಂಡಾಗಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಒಂದು ಸೈಡ್ಗೆ ಈ ಥರ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಪಾಕೆಟನ್ನು ಅಟ್ಯಾಚ್ ಮಾಡೋದಕ್ಕೆ ವೇಸ್ಟಿಂದ ನಾನು ಬಾಟಮ್ ಪಾರ್ಟ್ ಏನು ಅಟ್ಯಾಚ್ ಮಾಡಿದ್ನೋ ಅಲ್ಲಿಂದ ವೇಸ್ಟಿಂದ ನಾನು ಡೌನಿಗೆ 4 ಇಂಚಸ್ ಈ ಥರ ಮಾರ್ಕ್ ಮಾಡಿಕೊಂಡು ಪಾಕೆಟಲ್ಲಿ ಕರ್ವಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಮೇಲ್ಮುಖವಾಗಿ ಬರೋ ಥರ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಒಂದು ಸ್ಟಿಚ್ ಹಾಕೊಂಡು ಈ ಥರ ಉಲ್ಟಾ ಮಾಡ್ಕೊಂಡು ಮೇಲ್ಗಡೆಯಿಂದ ಇನ್ನೊಂದು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ಇನ್ನೊಂದು ಸೈಡನ್ನು ಈ ಥರ ಮೇಲ್ಗಡೆ ವೇಸ್ಟಿಂದ ಈ ಥರ 4 ಇಂಚ್ ಬಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ಪಾಕೆಟ್ ಏನು ಕರ್ವ್ ಮಾಡ್ಕೊಂಡಿದ್ನೋ ಅದು ಮೇಲ್ಮುಖವಾಗಿ ಬರೋ ಥರನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ಥರ ಸ್ಟಿಚ್ ಹಾಕೊಂಡು ಉಲ್ಟಾ ಮಾಡ್ಕೊಂಡು ಮೇಲ್ಗಡೆಯಿಂದ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಪಾಕೆಟ್ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ನಾನು ಸೈಡನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಅಟ್ಯಾಚ್ ಮಾಡಬೇಕಾದ್ರೆ ಸೀಮ್ ಅಲೌನ್ಸ್ 1.5 ಇಂಚಸ್ ಬಿಟ್ಕೊಂಡಿದ್ನಲ್ಲ, ಬಟ್ ನಾನು ಅಷ್ಟನ್ನು ಬಿಟ್ಕೋತಾ ಇಲ್ಲ ಸೀಮ್ ಅಲೌನ್ಸು. ನಾನು 1 ಇಂಚ್ ಬಿಟ್ಕೊಂಡು ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೈಡ್ಸು, ಸ್ವಲ್ಪ ಲೂಸ್ ಫಿಟ್ಟಿಂಗೇ ಇರಲಿ ಅಂತ. ಎರಡು ಸೈಡ್ಸ್ ಫಿನಿಶ್ ಆದಮೇಲೆ ಬಾಟಮನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಬಾಟಮನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಫ್ರಾಕ್ ರೆಡಿ ಆಗುತ್ತೆ. ನನ್ನ ಈ ಬರ್ತ್ಡೇದು ಸಿಂಪಲ್ ಔಟ್ಫಿಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಫ್ರಾಕದು ಫೈನಲ್ ರಿಸಲ್ಟ್ಗೆ ಕೊನೆ ತನಕ ವಿಡಿಯೋನ ನೋಡೋದನ್ನು ಮರಿಬೇಡಿ. ಈ ಸಿಂಪಲ್ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್. ಔಟ್ಫಿಟ್ ರೆಡಿ ಆಗಿದೆ, ಹಾಕೊಂಡು ಬರ್ತೀನಿ, ನೋಡೋಣ ಯಾವ ಥರ ಕಾಣಿಸ್ತಿದೆ ಅಂತ.